ಮಮ್ಮಿ ಬ್ರೋ ಎಲ್ಲಿ? ತೇಜ ಇದೇನು ಹೀಗೆ ಹೇಳ್ತಾ ಇದೀಯಾ? ಬ್ರೋ ನಿನ್ಗೆ ಹೇಳಿಲ್ವಾ? ಏನ ಮಮ್ಮಿ ಏನ? ಅದೇನಮ್ಮ ಹಳ್ಳಿಗೆ ಹೋಗಿದ್ದ ವಿಷಯ ನಿನ್ಗೆ ಗೊತ್ತಿಲ್ವಾ? ನಿನ್ಗೆ ಹೇಳ್ದೇನೆ ಹೋದ್ನಾ ಬಿಯಾನ್? ಏನ್ ಮಮ್ಮಿ ಏನ್ ಹೇಳ್ತಾ ಇದ್ದೀರಾ ನೀವು? ಹಳ್ಳಿಗೆ ಹೋಯ್ತು? ಅಲ್ಲ ಮಮ್ಮಿ, ಏನ್ ಬ್ರೋಗೇನ್ ಮಾಡೋ ಕೆಲಸ ಇಲ್ವಾ? ಯಾಕಂಗೆ ಹೋಗ್ತಾ ಇದ್ದಾನೆ ಮತ್ತೆ ಮತ್ತೆ ಹಳ್ಳಿಗೆ ಏನ್ಬಿಟ್ಟು ಹೇಳ್ಬೇಕಲ್ವಾ ಮಮ್ಮಿ? ಅಯ್ಯೋ ತೇಜ ನೋಡು, ಗಾಬರಿ ಆಗಂಥದ್ದು ಏನಿಲ್ಲ. ಅಭಿಯಾನ್ ಹೋಗಿರೋದು ಒಳ್ಳೇದಕ್ಕೇನೆ. ಅಲ್ಲ ಮಮ್ಮಿ, ಆ ಗೂಬೆ ನೋಡಕ್ಕೆ ಹಳ್ಳಿಗೆ ಹೊಂಟೋದ್ನಾ? ತೇಜ ಸ್ವಲ್ಪ ಹೇಳು, ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನೋಡು, ಅಣ್ಣ ಹೋಗಿರೋದು ಆ ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬರೋಕ್ಕೆ. ಅಯ್ಯೋ, ಮೊದಲೇ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಬರಲಿಲ್ಲ, ಇವಾಗ ಮತ್ತೆ ಹೋಗಿದ್ದಾನಾ? ಅದು ನಾನು ಡೀಟೇಲಾಗಿ ಹೇಳ್ತೀನಿ, ಕೇಳಿಸ್ಕೊ. ಹೇಳಿ ಮಮ್ಮಿ, ಅದೇನು ಹೇಳ್ತೀರಾ ಹೇಳಿ. ABCDEF GHIJKL MNOPQRST. ವಾಟ್ ಮಮ್ಮಿ, ನಿಜನಾ? ನಿಜ ಮಗಳೇ, ನಿಜ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ? ನಿಮ್ಮ ಡ್ಯಾಡಿ ಮುಖ ನೋಡಬೇಕಾಗಿತ್ತು, ಯಾವ ಥರ ಆಗಿತ್ತು ಅಂತ. ಮದುವೆ ಕ್ಯಾನ್ಸಲ್ ಅಂದ ತಕ್ಷಣ ಯಾವ ಥರ ಆಗಿತ್ತು ಗೊತ್ತಾ? ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಓಕೆ ಮಮ್ಮಿ, ನಿಜವಾಗ್ಲೂ ಅಣ್ಣ ಹೋಗ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಕೊ ಬಂದುಬಿಟ್ರೆ ಅಷ್ಟೇ ಸಾಕು. ಅಲ್ಲ ಮಮ್ಮಿ, ಮದುವೆ ಇಷ್ಟ ಇಲ್ಲ ಅಂತ ಅವ್ನು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಅಲ್ಲೋಗಂತ ಅವಶ್ಯಕತೆ ಏನಿತ್ತು? ಅಯ್ಯೋ, ನಿಮ್ಮ ಡ್ಯಾಡಿ ಬಿಡಬೇಕಲ್ಲಮ್ಮ, ಇವ್ರದ್ದೊಂದು ಓವರ್ ಆ್ಯಕ್ಟಿಂಗ್ ಅಲ್ವಾ? ಹೋಗ್ಬಿಟ್ಟು ಬರಲಿ ಬಿಡು. ಇವಾಗ ಏನಾಗಿದೆ? ಹೇಗೋ ಬಿಡಿ ಮಮ್ಮಿ, ಒಟ್ಟಿಗೆ ಈ ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ನನಗೆ ಅಷ್ಟೇ ಖುಷಿ. ಮಗಳೇ, ನನಗೂ ಅದೇ ಖುಷಿ. ಅತ್ತೆ, ವಿಷಯ ಗೊತ್ತಾಯ್ತಾ? ಏನು ಮಗ, ಏನವ? ಅಭಿ ಅವ್ರು ಬಂದಿದ್ದಾರಂತಲ್ಲ? ಅಭಿ ಬಂದಿದ್ದದ? ಯಾರಂಗಂದರು? ಅದೇ ಅವರು ಜಯದೇವಣ್ಣ ಫೋನ್ ಮಾಡಿತ್ತು, ಅಭಿ ಬಂದವನ ಹಳ್ಳಿಗೆ ಅಂದ್ಬಿಟ್ಟು. ಮತ್ತೆ ಮನೆಗೆ ಬಂದಿಲ್ಲ? ಜಯದೇವಣ್ಣ ಅವ್ರ ಮನೆ ತಾವು ಅವ್ರ ಮನೆ ತಕ್ಕ ಹೋಗಿದ್ದಂತೆ. ಏನು ಸಮಾಚಾರ ಬಾವ? ಅದೇನೋ ಸರಿಯಾಗಿ ಹೇಳಿಲ್ಲ. ಅಭಿ ಒಂದು ತಿಂಗಳಿರಕ್ಕೆ ಅಂತ ಬರ್ತಾವನೆ ಹಳ್ಳಿಗೆ ಅಂತ ಅಂದ್ರಪ್ಪ. ನೋಡ್ದೆ, ನಮ್ಮ ಹೆಣ್ಣ ಇರ್ಬಿಟ್ಟು ಇರಕಾಯ್ತಲ್ಲ ಅವ್ನಿಗೆ, ಅದಕ್ಕೆ ನಾವೇ ತಗೊಂಡು ಅಲ್ಲಿಗೆ ಬಂದಿರೋದು. ಏನೋ ಕಾಣಕನತ್ತೆ, ಒಂದು ತಿಂಗಳು ಇರ್ತದೆ ಅಂತ ಮಾತಾಡ್ತಿದ್ರು. ನಿಮ್ಮ ಮಗನೂ ಬಂದ್ರೆ ಇಲ್ಲೇ ಇರಲಿ ಬಿಡು ಅದಕ್ಕೆ, ಇಲ್ಲ ನಮ್ಮ ಮನೇಲಿ ಇರಲಿ ಅಂತ ಅಂದ್ರಪ್ಪ. ಮತ್ತೆ ಬಿಡು ಮಗ, ಅಡುಗೆ ಗಿಡ್ಗೆ ಇಲ್ಲೇ ಮಾಡ್ಬಿಡು, ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಇಲ್ಲಿ ಬೇರೆ ಒಂದ್ಸತಿ ಮಾಡಿಸ್ತಾರೇನಲ್ವಾ? ಸರಿ ಕಣತೆ, ಇಲ್ಲೇ ಮಾಡ್ತೀನಿ ಬಿಡಿ. ಸರಿ ಮತ್ತೆ ನೋಡು, ಬಂದ್ರು ಮಾತಾಡ್ಸಕ್ ಬಂದಿಲ್ಲ ಅನ್ಕತ್ತಾರೆ, ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರ್ತೀನಿ. ಸರಿ ಸರಿ ಆಯ್ತು, ಹೋಗ್ಬಿಟ್ಟು ಬರಗಿ. ಅಭಿ ಯಾವಾಗ ಬಂದಪ್ಪ? ಅಜ್ಜಿ ಬೆಳಿಗ್ಗೆ ಬಂದೆ. ಬೆಳಿಗ್ಗೆ ಬಂದ? ಅಲ್ಲ ಮನೆ ತಗ ಬರೋದಲ್ವಾ? ಇಲ್ಲೇ ಇದೆಯಲ್ಲಪ್ಪ. ಅದು ಅಜ್ಜಿ, ಒಂದ್ ಸ್ವಲ್ಪ ದಿನ ಇರೋಣ ಹಳ್ಳಿಲಿ ಅನ್ಕೊ ಬಂದಿದ್ದೀನಿ. ಇರ್ ಮಗ ಬೇಡ ಅಂತಲ್ಲ, ಮನೆ ಕಡೆಗೆ ಬರ್ಬೇಕಲ್ವಾ ನೀನು? ಬರೋಣ ಅಂತ ಅನ್ಕೊಂಡಿದ್ದೆ ಅಜ್ಜಿ, ಸ್ವಲ್ಪ ಕೆಲಸ ಇತ್ತು. ಏನಪ್ಪ, ಏನ್ ಹಳ್ಳಿ ಕಡೆಗೆ ಬಂದ್ಬಿಟ್ಟಿದ್ದಲ್ಲಿ, ಏನ್ ಸಮಾಚಾರ? ಸ್ವಲ್ಪ ದಿನ ಏನೋ ಸ್ವಲ್ಪ ಕೆಲಸ ಇದೆ ಹಳ್ಳಿಲಿ ನನಗೆ, ಅದಕ್ಕೆ ಉಳ್ಕೊಳ್ಳೋಣ ಅಂತ ಬಂದೆ. ಆಯ್ತಪ್ಪ, ಮತ್ತೆ ಒಂದ್ ಕೆಲಸ ಮಾಡು, ಊಟ ತಿಂಡಿ ನಾಷ್ಟ ಏನು ನೀನು ಮಾಡ್ಕೊಳಂಗಿಲ್ಲ ಮಾತ್ರ. ನಾನು ಅದಕ್ಕೆ ಹೇಳ್ಬಿಟ್ಟು ಹೋಗೋದನ್ಕ ಬಂದೆ. ಇಲ್ಲಿ ಯಾರಿದ್ದಾರೆ ನೀನು ಮಾಡಿಕಕ್ಕೆ? ಅಜ್ಜಿ, ಯಾರು ಕೆಲಸದವ್ರು ಬರ್ತಾರೆ, ಅವ್ರ ಕೈಲಿ ಮಾಡಿಸ್ಕೊಳ್ತೀನಿ. ಪಾಪ ನಿಮ್ಗೇನಿಗೆ ತೊಂದರೆ? ಅಂತ ತೊಂದ್ರೆ? ಯಾವ ತೊಂದ್ರೆ ಇಲ್ಲ, ಏನೂ ಇಲ್ಲಪ್ಪ. ನಾನು ಹೇಳೋದು ಕೇಳು. ನೋಡು, ತೊಂದರೆ ತಗೊಳಕ್ ಹೋಗ್ಬೇಡ ನೀನು. ಹಾಕೊಂಡು ಅಲ್ಲಿಂದ ತಗೋಬತ್ತೀವಿ, ನೀನೇನು ಮಾಡಂಗಿಲ್ಲ. ಊಟ ತಿಂಡಿ ನಾಷ್ಟ ಎಲ್ಲ ಇಲ್ಲಿಗೆ ಬರ್ತದೆ, ಸರಿಯಪ್ಪ? ಸರಿ ಅಜ್ಜಿ, ಆಯ್ತು. ಯಾವ್ದಾರು ಏನಾದ್ರು ಸಹಾಯ ಬೇಕು ಅಂದ್ರೆ ಸಂಕೋಚ ಪಡ್ಬೇಡ್ದು, ಕೇಳು. ನಾವೇನು ಬೇರೆಯವ್ರಾ? ಸರಿ ಅಜ್ಜಿ, ಆಯ್ತು. ಸರಿ ಮತ್ತೆ ಬಾ, ಮನೆ ಕಡೆ ತಿರ್ಗಾಡ್ಕೊಂಡು ಒಂದೇ ತವಿರ್ಬೇಡ. ಬರ್ತೀನಿ ಅಜ್ಜಿ, ಬರ್ತೀನಿ. ಸರಿ ಕಣ್ಮಗ, ಆಯ್ತು. ಹಲೋ. ಹಾಯ್ ಮಗನೇ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಮಮ್ಮಿ, ಹೊರಗಡೆ ಇದ್ದೆ. ತಿಂಡಿ ತಿಂದಾ? ತಿಂದೆ ಮಮ್ಮಿ. ನೀವು ತಿಂದ್ರ ಮಮ್ಮಿ? ಆಯ್ತು ಮಗನೇ, ನಿಜವಾಗ್ಲೂ ನೀನು ಇಲ್ದ ಹೋದ್ರೆ ತುಂಬಾ ಬೇಜಾರು ಕಣು. ಮನೆಯೆಲ್ಲ ಒಂಥರ ಬೇಕು ಅನಿಸ್ತಾ ಇದೆ. ಆದಷ್ಟು ಬೇಗ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡು, ಸರಿನಾ? ನೀನು ಡ್ಯಾಡಿ ಹತ್ರ ಒಪ್ಕೊಳ್ಳೇಬಾರ್ದಾಗಿತ್ತು ಅಭಿಯಾನ್. ಸುಮ್ಮನೆ ಏನಕ್ಕೆ ಒಪ್ಕೊಳಕ್ ಹೋದೆ ನೀನು? ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತಪ್ಪ. ಅದು ಬೇರೆ, ನೀನು ಯಾಕೆ ಅವೆಲ್ಲ ಜವಾಬ್ದಾರಿ ತಗೊಂಡೆ? ಅವಳನ್ನ ಮದುವೆ ಮಾಡೋಂಥ ಹಣೆ ಬರ ನಿನಗೇನು ಬಂದಿದೆ? ಅಯ್ಯೋ ಬಿಡಿ ಮಮ್ಮಿ, ಡ್ಯಾಡಿ ಕರ್ತವ್ಯ ಅಂದ್ರೆ ನನ್ನ ಕರ್ತವ್ಯ ಅಲ್ವಾ? ಅವರು ಸಹಾಯ ಮಾಡಿದ್ದಾರೆ, ಅವಾಗೆಲ್ಲ ಸಹಾಯ ಮಾಡಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಿರ್ಲಿಲ್ಲ ಅಲ್ವಾ ಮಮ್ಮಿ? ಆ ಹುಡುಗಿ ಮದುವೆಗೆ ಇಷ್ಟ ಇಲ್ಲ, ಅಷ್ಟು ಬಿಟ್ಟರೆ ನಮ್ಗೇನಾದ್ರು ಅವ್ರ ಮೇಲೆ ದ್ವೇಷ ಇದೆಯಾ? ಆಗಲ್ಲ ಅಭಿಯಾನ್, ನೀನು ಡ್ಯಾಡಿ ಥರನೇ ಆಡ್ತೀಯಲ್ಲ, ನಾನ್ಸೆನ್ಸ್ ಥರ. ನೋಡು, ಡ್ಯಾಡಿಗಾದ್ರೂ ಬುದ್ಧಿ ಇಲ್ಲ. ಅಲ್ಲ ಅಭಿಯಾನ್, ಅವತ್ತು 10,000 ಅವ್ರು ಕೊಟ್ಟಿದ್ರು, ಓಕೆ, ನಾನು ಒಪ್ಕೊಳ್ತೀನಿ. 10 ಲಕ್ಷನೇ ಕೊಟ್ಬಿಡ್ಲೇಳು, ಮುಗೀತಲ್ವಾ? ಎಲ್ಲಾದ್ರೂ ಹುಡುಗ ಹುಡಿಕೊಂಡು ಮದುವೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀನೇ ಜವಾಬ್ದಾರಿ ತಗೊಂಡು ಮದುವೆ ಮಾಡೋಂಥ ಅವಶ್ಯಕತೆ ಏನಿದೆ ರಾಯನ್? ಇದೆಲ್ಲ ಓವರ್ ಆಯಿತು ಅಂತ ಅನ್ಸಲ್ವಾ ಅಬ್ಬಿ? ಅಯ್ಯೋ ಮಮ್ಮಿ, ಆ ಥರ ಅನ್ಬೇಡಿ. ನೋಡಿ, ಡ್ಯಾಡಿ ಒಪ್ಕೊಂಡಿರೋದೇ ನನಗೆ ಖುಷಿಯಾದ ವಿಷಯ. ಏನು, ಒಂದು ತಿಂಗಳಲ್ವಾ, ಆರಾಮಾಗಿದ್ಬಿಟ್ಟು ಇವ್ರಿಗೆ ತಿಳಿ ಹೇಳ್ಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವ್ದಾದ್ರು ಒಂದು ಹುಡುಗ ಹುಡುಕ್ಬಿಟ್ಟು ಮದುವೆ ಮಾಡಿಬಿಟ್ಟೆ ಬರೋದು, ಸರಿನಾ ಮಮ್ಮಿ? ಏನಪ್ಪ, ಏನೋ ಒಂದು ಒಳ್ಳೇದಾದ್ರೂ ಸಾಕಪ್ಪ. ಮೊದಲಿಗೆ ಕರ್ಮ ಎಲ್ಲ ಕಳ್ಕೊಂಡು ಬಂದುಬಿಡು. ದರ್ಸಿ ಹತ್ರ ನಾನು ಮಾತಾಡ್ಬಿಟ್ಟು ಅದ್ಯಾವುದೋ ಜಪಾನ್ ಹುಡುಗಿದೆಯಂತೆ, ಅದನ್ನ ಮದುವೆ ಮಾಡಿಸ್ತೀನಿ ನಿನಗೆ. ಮಮ್ಮಿ, ಇವಾಗ ಸದ್ಯಕ್ಕೆ ಈ ಮದುವೆ ಆಗಂಟ ಯಾವುದ್ರ ಬಗ್ಗೆ ಗುರಿ ಮಾಡ್ಕೊಳಕ್ಕೆ ಹೋಗ್ಬೇಡ ಮಮ್ಮಿ, ಆಮೇಲೆ ಏನಾದರೂ ಮಾಡೋಕ್ಕಾಗುತ್ತೆ. ಓಕೆ ಮಗನೇ, ಟೇಕ್ ಕೇರ್. ಸರಿ ಮಮ್ಮಿ, ಬಾಯ್. ಬಾಯ್ ಮಗನೇ, ಬಾಯ್. ಓ ಪಿಂಕಿ, ನೀನಾ? ಬಾವಾ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಬಾವಾ. ನಿನಗೆ ಗೊತ್ತಾಯ್ತು ನಾನು ಬಂದಿರೋದು? ನನ್ಗೆ ಗೊತ್ತು, ನಿಮ್ಮ ಕಾರ್ನ ನೋಡಿದೆ ನೀವು ಬರ್ಬೇಕಾದ್ರೆ. ಆಮೇಲೆ ಗುಂಡಜ್ಜಿನೂ ಹೇಳಿದ್ರು ನೀವು ಬಂದಿರೋ ವಿಷಯ ನನ್ಗೆ ಗೊತ್ತು, ಹಂಗೆ ಅಕ್ಕಂಗೂ ಗೊತ್ತಾಯ್ತು. ಹೌದಾ? ಸರಿ ಸರಿ. ಏನದು ಕೈಲಿ? ಬಾವಾ, ಇದು ಮಾವಿನಕಾಯಿ. ಮಾವಿನಕಾಯ? ಬಾವಾ, ನಿಮ್ಗೋಸ್ಕರ ಅಕ್ಕ ಕೊಟ್ಟು ಕಳ್ಸಿದ್ಲು. ಇಲ್ಲ, ನಾನು ಅದೆಲ್ಲ ತಿನ್ನಲ್ಲ. ಅಯ್ಯೋ ಬಾವಾ, ಇದಕ್ಕೆ ಉಪ್ಪು ಖಾರ ಪುಡಿ ಎಲ್ಲ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಬಾವಾ. ತಿನ್ ನೋಡಿ ಎಷ್ಟು ಚಂದ ಗೊತ್ತಾ? ಅದೆಲ್ಲ ನಾನು ತಿನ್ನಲ್ಲಮ್ಮ, ಬೇಡ ನನಗೆ. ಅಯ್ಯೋ ಅನ್ಬೇಡಿ ಬಾವಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನಾನೇ ಎಲ್ಲ ರೆಡಿ ಮಾಡ್ಕೊಡ್ತೀನಿ, ತಿನ್ನಿ.
ಏನು ಹಿಂಗೆ ಫೋರ್ಸ್ ಮಾಡ್ತೀಯಾ? ನಾನು ತಿನ್ನಲ್ಲ ಅಂತ ಹೇಳ್ದೆ ಅಲ್ವಾ? ಅಯ್ಯೋ ಬಾವ, ನೀವು ಇದು ನಿಸ್ಕೊಳ್ಳಿಲ್ಲ ಅಂದ್ರೆ ಅಕ್ಕಂಗೆ ಬೇಜಾರಾಯ್ತದೆ. ಅಕ್ಕ ಬೇಜಾರು ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ನೀವು ಅಕ್ಕನು ನೀವು ಮದ್ವೆ ಆಯ್ತೀರಿ ತಾನೆ? ಅಕ್ಕ ಇಷ್ಟಪಟ್ಟಿದ್ದು ನೀವು ಇಷ್ಟಪಡ್ಬೇಕು ತಾನೆ? ನೋಡು, ಚಿಕ್ಕ ಮಕ್ಕಳು ಆ ಥರ ಎಲ್ಲ ಮಾತಾಡಬಾರ್ದು, ಗೊತ್ತಾಗಲ್ವ ನಿನಗೆ? ಸಾರಿ ಬಾವ, ಆಯ್ತು. ಅಕ್ಕ ನಿಮ್ಗೋಸ್ಕರ ಪ್ರೀತಿಯಿಂದ ಕೊಟ್ಟು ಕಳ್ಸವಳೆ. ಮಾವಿನಕಾಯಿ ತಕೊಳ್ಳಿ, ಅದಕ್ಕೆ ಕೊಡೋಣ ಅಂತ ಬಂದೆ. ಬೇಡ ಅಂದ್ರೆ ಬೇಡ ಬಿಡಿ, ನಾನೇ ಉಪ್ಪು ಖಾರ ಪುಡಿ ಹಾಕೊಂಡು ತಿಂತೀನಿ. ಬೈಲಿ, ನಾನು ನಿನ್ನ ಒಂದು ವಿಷಯ ಕೇಳೋದನ್ನೇ ಮರ್ತ್ಬಿಟ್ಟೆ. ನಾನು ಅವತ್ತು ಲೆಟರ್ ಕೊಟ್ಟನಲ್ಲ, ಅದನ್ನ ಅಕ್ಕನ ಕೊಟ್ಟ ನೀನು? ಅಯ್ಯೋ ಬಾವ, ಮತ್ತೆ ಏನು ಗೊತ್ತಾ, ಅವತ್ತು ನೀವು ಲೆಟರ್ ಕೊಟ್ಮೇಲೆ ನಾನು ಸ್ಕೂಲ್ ಟೈಮ್ ಆಗಿತ್ತು ಅಂದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ತಗೋಗಿದ್ದೆ. ಅದಾದ್ಮೇಲೆ ಲೆಟರ್ ತಕೊಂಡು ಸಂಜೆ ಮೇಲೆ ಅಕ್ಕನ ಕೊಡೋಣ ಅಂದ್ಬಿಟ್ಟು ಮನೆ ತಕ ಹೋದೆ. ಆಗ ತಾತ ಆಯ್ತಲ್ಲ, ರಾಮು ತಾತ, ಅವರು ಈಚೆಲಿ ಕೋಳಿ ಕುಯ್ಯಕ್ಕೆ ಅಂದ್ಬಿಟ್ಟು ಬೆಂಕಿ ಹಾಕಿದ್ರು. ಆಗ ಬುಂಡಜ್ಜಿ ಕೈಲಿ ಪೇಪರಲ್ಲಿ ಇಟ್ಕೊಬಂದು ಅರ್ಕಳೆ ಹಂಗೆ ಹಿಂಗೆ ಅಂತ ಬೈತು. ಅದಕ್ಕೆ ನಾನು ಒಳಗೆ ಕೊಡೋಕೆ ಅಂತ ಹೋಯ್ತಿದ್ದೆ. ಅಷ್ಟೊತ್ತಿಗೆ ಬೆಂಕಿ ಒಳಗೆ ಆ ಪತ್ರ ಬಿದ್ದೋಯ್ತು, ಸುಟ್ಟೋಯ್ತು. ಅಯ್ಯೋ, ನೀನು ಹಾಗಾದ್ರೆ ಗೌರಿಗೆ ಅವ್ರು ಲೆಟರ್ ಕೊಡ್ಲಿಲ್ವಾ? ಇಲ್ಲ ಬಾಬಾ, ನಾನು ಕೊಡ್ಲಿಲ್ಲ. ಅಯ್ಯೋ, ನಾನಿಲ್ಲ ಲೆಟರ್ ನೋಡಿದಳೇನೋ, ಅದಕ್ಕೆ ಲೆಟರ್ ನೋಡು ಇವಳು ಈ ಥರ ಆಡ್ತಾ ಇದ್ದಾಳಲ್ಲ ಅಂತ ಅವಳು ತಪ್ಪು ತಿಳ್ಕೊಬಿಟ್ನಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಆ ಲೆಟರಲ್ಲಿ ಏನಿತ್ತು ಬಾಬಾ? ಏನೂ ಇಲ್ಲ ಬಿಡು. ನನಗೆ ಗೊತ್ತು ಅದ್ರಲ್ಲಿ ಏನಿರುತ್ತೆ ಅಂತ. ಐ ಲವ್ ಯು ಅಂತ ತಾನೆ? ನೋಡು, ಚಿಕ್ಕ ಮಕ್ಳ ಹತ್ರ ಎಲ್ಲ ಮಾತಾಡಬಾರ್ದು. ಹೋಗು ಆಟಾಡೋಗು. ನನಗೆ ಗೊತ್ತು, ಅದಕ್ಕೆ ಅಕ್ಕಂಗೆ ಹೇಳ್ದೆ ಲೆಟರ್ ಹಾಳಾಯ್ತು, ಅದರಲ್ಲಿ ಬಾವ ಐ ಲವ್ ಯು ಅಂತ ಬರ್ದಿತ್ತು ಅಂತ. ಅಯ್ಯೋ, ಆ ಥರ ಎಲ್ಲ ಇಲ್ಲೋದೆಲ್ಲ ಹೇಳ್ತಾರ ನೀನು? ನಾನು ಆ ಥರ ಬರ್ದಿದ್ದ ನಿನ್ಗೆ ಗೊತ್ತಾ? ಈ ಥರ ಎಲ್ಲ ಚಿಕ್ಕ ಮಕ್ಕಳು ಯಾವ ಥರ ಇರಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಆ ಥರ ಎಲ್ಲ ಮಾತಾಡ್ಬಿಡ. ಬಾವ, ನೀವು ಬೈದ್ರೆ ನನಗೆ ಅಳು ಬರುತ್ತೆ. ನಮ್ಮ ಅಕ್ಕ ಒಂದ್ ದಿವಸ ನಿಂಗೆ ಬೈದಿಲ್ಲ, ನೀವು ಹಿಂಗೆ ಬೈತೀರಲ್ಲ ನನಗೆ. ಆಯ್ತು ಪುಟ, ಬೇಜಾರು ಮಾಡ್ಕೋಬೇಡ ಆಯ್ತಾ? ಸಾರಿ. ಆಯ್ತು ಬಿಡಿ, ನಾನು ಹೋಗ್ತೀನಿ. ಪುಟ, ನನಗೆ ಮಾವಿನಕಾಯಿ ಕೊಡಲ್ವಾ? ನಿಮಗೆ ಬೇಡ ಅಂತ ಹೇಳಿದ್ರಲ್ಲ ಅಕ್ಕ, ಬಾವ ಇಸ್ಕೊಳ್ಳಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ. ಆಯ್ತು, ಬೇಜಾರು ಮಾಡ್ಕೋಬೇಡ ನೀನು, ಸರಿನಾ? ನೀನೇ ತಿನ್ನು ಮಾವಿನಕಾಯಿನ. ಆಯ್ತು, ನಾನೇ ತಿಂತೀನಿ ಉಪ್ಪು ಖಾರ ಪುಡಿ ಹಾಕೊಂಡು. ಸರಿ ಇದು ಚೆನ್ನಾಗಿರುತ್ತಾ ಉಪ್ಪು ಖಾರ ಪುಡಿ ಹಾಕಿದ್ರೆ? ಅಯ್ಯೋ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾವ, ತುಂಬಾ ಚೆನ್ನಾಗಿರುತ್ತೆ. ಬಾವ ಅಂತ ಅನ್ಬೇಡ ನೀನು. ಆಯ್ತು, ಅಬ್ಬಿ ಅನ್ಲಾ? ಅಬ್ಬಿ ಅಂತೀಯಾ? ಅಬ್ಬಿ ಅನ್ಲಾ ಬಾವ ಅನ್ಲೋ, ನೀವೇ ಹೇಳಿ. ಅಯ್ಯೋ ಹೋಗಮ್ಮ, ಬಾವ ಅಂತಾನೆ ಅನ್ಕೋ. ಅಬ್ಬಿ ಅಂದ್ರೆ ಏಕವಚನ ಆಗಲ್ವಾ? ಅದಕ್ಕೇನೆ ನಾನು ಬಾವ ಅಂದಿದ್ದು. ನಮ್ಮ ಅಕ್ಕನ ಮದ್ವೆ ಆಗೋ ಗಂಡು ತಾನೆ, ಅಕ್ಕನ ಗಂಡ ಬಾವ ತಾನೆ. ಇದೆಲ್ಲ ಚಂದ ಗೊತ್ತು ನಿನ್ಗೆ. ಆಯ್ತು, ನನಗೂ ಉಪ್ಪು ಖಾರ ಪುಡಿ ಹಾಕೊಂಡು ತಗೋಬಾ, ಸರಿನಾ? ಸರಿ ಬಾವ. ಹಾಯ್ ಪೃಥ್ವಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಐ ಆಮ್ ಫೈನ್. ಅಭಿ, ಎಲ್ಲಿದ್ಯಾ? ನಾನು ಬರ್ತಾ ಇದ್ದೀನಿ. ಅಯ್ಯೋ, ಎಲ್ಲಿಗೆ ಬರ್ತಾ ಇದೀಯಾ? ನಾನು ಬ್ಯಾಂಗ್ಳೂರಲ್ಲಿಲ್ಲ, ಹಳ್ಳಿಲಿದ್ದೀನಿ. ಹಳ್ಳಿಲಿದ್ಯಾ? ಏನಬಿ, ಏನು ಹೇಳ್ತಾ ಇದೀಯ ನೀನು? ನಮ್ದು ವಿಲೇಜ್ ಇದೆಯಲ್ಲ, ಅಲ್ಲಿದ್ದೀನಿ. ಹೌದಾ? ಏನ್ ಸಮಾಚಾರ? ಅಲ್ಲಿಗೇನಿಕ್ ಹೋಗಿದ್ಯಾ? ಸ್ವಲ್ಪ ಕೆಲಸ ಇತ್ತು, ಒಂದು 15 days ಇಲ್ಲೇ ಇರೋಣ ಅಂತ ಬಂದಿದ್ದೀನಿ. ಹೌದಾ? ಹಾಗಾದ್ರೆ ನಾನು ಬರ್ಲಾ? ಹಳ್ಳಿ ಅಂದ್ರೆ ನಂಗೂ ತುಂಬಾ ಇಷ್ಟ ಕಣೋ, ನಿನಗೆ ಗೊತ್ತಲ್ಲ. ನಾನು ಬರ್ತೀನಿ, ಪ್ಲೀಸ್. ಎಲ್ಲಿದ್ಯಾ? ಲೊಕೇಶನ್ ಕಳಿಸು ಪ್ಲೀಸ್. ಬರ್ತೀಯಾ? ಬಾ, ನಾನು ಒಬ್ಬನಿಗೆ ಬೇಜಾರಾಗ್ತಿತ್ತು. ಲೊಕೇಶನ್ ಸೆಂಡ್ ಮಾಡ್ತೀನಿ, ಬಂದ್ಬಿಡು. ಓಕೆನಾ? ಓಕೆಮಾ, ಬರ್ತೀನಿ ಅಲ್ಲಿಗೆನೆ. ಓಕೆ, ತುಂಬಾ ದಿನ ಆಯ್ತು ನೀನು ನಾನು ಮೀಟ್ ಮಾಡಿ. ಬೇಗ ಬಂದ್ಬಿಡು. ಓಕೆ, ಬಾಯ್. ಬಾಯ್. ಪಿಂಕಿ, ಯಾಕೆ ಬೇಜಾರಾಗಿದ್ಯಾ? ನೀವು ಬೇಜಾರ್ ಮಾಡಿದ್ರಿ ನನ್ಗೆ. ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಪುಟ. ಸರಿ, ಹೋಗು, ಉಪ್ಪು ಖಾರ ಪುಡಿ ತರೋಗು, ಇಬ್ರು ಕುತ್ಕೊಂಡು ತಿನ್ನೋಣ, ಸರಿನಾ? ಸರಿ ಬಾವ, ಆಯ್ತು. ಇನ್ನೇನಪ್ಪ, ಎಲ್ಲರೂ ಹೇಗಿದ್ದೀರಾ? ನಿಜಕ್ಕೂ ನನಗೆ ತಲೆ ಕೆಟ್ಟೋದಂಗಾಗಿದೆ. ಯಾವ ಥರ ನನಗೆ ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಮದುವೆ ಬೇರೆ ಮಾಡಿಬಿಟ್ಟೆ ಬರ್ತೀನಿ ಅಂತ ಡ್ಯಾಡಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸರಿ ಕಣ್ರಪ್ಪ, ಬರಲಾ? ಹಾಗೇನೇ ವೀಡಿಯೋ ಬೇಗ ಅನ್ಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲಾ? ನಮಸ್ಕಾರ.